ಅದು ಯಾವುದೇ ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಅಲ್ಲಿ ಆ ವ್ಯಾಪ್ತಿನಲ್ಲಿ ಬರುವಂತಹ ರಸ್ತೆಗಳಿಗೆ, ವೃತ್ತಗಳಿಗೆ ಸಾಧಕರ ಹೆಸರಿಡುವಂತಹ ಅಥವಾ ಆ ಒಂದು ನಗರಸಭೆನಲ್ಲೋ, ಪುರಸಭೆನಲ್ಲೋ, ಮಹಾನಗರ ಪಾಲಿಕೆನಲ್ಲೋ ಅದರ ಸದಸ್ಯರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದಂಥವ್ರ ಮಾಜಿ ನಗರ ಪಾಲಿಕೆ ಸದಸ್ಯರು ಅಂಥವ್ರ ಹೆಸರಿಡುವಂಥದ್ದು ಒಂಥರ ವಾಡಿಕೆಯಾಗಿ ಬಂದಿದೆ. ಕವಿಗಳ ಹೆಸರನ್ನು ಕೂಡ ಇಡ್ತಾರೆ. ಸಾಧಕರನ್ನು ಅವರ ಸಾಧನೆಯ ಆಧಾರದ ಮೇಲೆ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವಂಥ ಪರಂಪರೆ ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಮೈಸೂರಿನಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಎಲ್ಲ ಸರ್ಕಲ್ ಇರ್ಬೋದು, ಇನ್ನೊಂದಿರೋದು ಬ್ರಿಟಿಷರ ಆಡಳಿತ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಿ ಮೈಸೂರಿನಿಗೆ ಒಂದು ರೀತಿಯಲ್ಲಿ ದಣಿಗಳಾಗಿ, ಅನ್ನದಾತರಾಗಿ, ಆಶ್ರಯದಾತರಾಗಿ ಬಂದಂಥವರು ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರ ಹೆಸರುಗಳನ್ನು, ಇಡೀ ನಮ್ಮ ಯದುವಂಶದ ಹೆಸರನ್ನು ಎಲ್ಲ ಸರ್ಕಲ್ಗಳಿರ್ಬೋದು, ಪಾರ್ಕ್ಗಳಿರ್ಬೋದು, ಅಥವಾ ಯಾವುದೇ ಒಂದು ಅಣೆಕಟ್ಟುಗಳಿರ್ಬೋದು, ಅರಮನೆಗಳಿರ್ಬೋದು, ರಸ್ತೆಗಳಿರ್ಬೋದು, ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಈ ಥರ ಎಲ್ಲದಕ್ಕೂ ನಾವು ಹೆಸರಿಟ್ಟಿದ್ದೀವಿ ಅವ್ರನ್ನ ಆಶ್ರಯದಾತರು ಅನ್ನೋ ಕಾರಣಕ್ಕೆ. ಅವ್ರ ಕೆಳಗಡೆ ರಂಗಾಚಾರ್ಲು ಅಂತಹ, ಶೇಷಾದ್ರಿ ಅಯ್ಯರಂತಹ, ವಿಶ್ವೇಶ್ವರಯ್ಯನವರಂತಹ ಬ್ರಿಲಿಯಂಟ್ ಮೈಂಡ್ಸ್ ಬಂದರು. ಅವರು ಒಳ್ಳೆಯ ಕೆಲಸವನ್ನು ಮಾಡಿ ಸಾಕಷ್ಟು ಕೊಡುಗೆನ ಕೊಟ್ಟರು. ಹೀಗೆ ಸಾಧಕರ ಹೆಸರನ್ನು ಒಂದು ರಸ್ತೆಗೋ, ಒಂದು ಇನ್ಸ್ಟಿಟ್ಯೂಷನಿಗೋ, ವೃತ್ತಕ್ಕೋ ಇಡುವಂಥದ್ದು ವಾಡಿಕೆಯಾಗಿದೆ. ಎಷ್ಟೋ ಸರಿ ನಾವು ಇವತ್ತು ರಂಗಾಚಾರ್ಲು ಅವರಿಗೆ, ಶೇಷಾದ್ರಿ ಅಯ್ಯರ್ ಅವರಿಗೆ, ವಿಶ್ವೇಶ್ವರಯ್ಯನವರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ಕೊಡಬೇಕು ಅಂತ ನಮಗೂ ಅನ್ನಿಸ್ತಾ ಇರ್ತದೆ. ಆದರೆ ಯಾಕೆ ಕೊಡಬೇಕು ಅಂತ ಅನಿಸುತ್ತೆ ಅಂದರೆ ಅವರ ಸಾಧನೆಗಳು ಆಗಿದ್ದಾವೆ. ಅದೇ ರೀತಿ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದಾಗ ಈ ಮೈಸೂರು ಮಹಾನಗರ ಪಾಲಿಕೆ ಇದರಲ್ಲಿ ಯಾರ್ಯಾರು ಹೆಸರಿಟ್ಟಿಲ್ಲ ಇಟ್ಕೊಳ್ಳಿ. ಮಾಜಿ ನಗರ ಪಾಲಿಕೆ ಸದಸ್ಯರುಗಳ ಹೆಸರನ್ನು ಸರ್ಕಲಿಗೆ, ದೊಡ್ಡ ದೊಡ್ಡ ಸರ್ಕಲ್ಗಳಿಗೆ ಇಟ್ಟಿದ್ದೀವಿ, ರಸ್ತೆಗಳಿಗೆ ಇಟ್ಟಿದ್ದೀವಿ. ಈ ದೇಶಕ್ಕೆ ಸಂಬಂಧಪಡದೇ ಇದ್ರೂ ಕೂಡ ಪ್ರಜಾತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತೇಳಿ ಹೇಳ್ಬಿಟ್ಟು ನೆಲ್ಸನ್ ಮಂಡೇಲ ಹೆಸರು ಇಟ್ಟಿದ್ದೀವಿ. ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ, ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು. ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ. ಹಿಂದುತ್ವದ ವಿಚಾರ ಬಂದಾಗಿರ್ಬೋದು, ಮಹಿಷಾ ದಸರಾ ಇರ್ಬೋದು, ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೀನಿ. ಆದರೆ ಅವರು ಮೈಸೂರಿನ ಸುಪುತ್ರ. 2ನೇ ಸಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸಲ್ಯೂಟ್ ಮೆಜಾರಿಟಿನ 2ನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ DC ಆಫೀಸನ್ನು ಕಟ್ಟಿಸಿದಂಥವ್ರು ಅವರು. ಇವತ್ತು KRS ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರಿಡೋಕ್ಕೆ ಅಂತ ಹೊರಟಿದ್ದೀವಿ, ಆ ರಸ್ತೆ ಏನಿದೆ, ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ, ಆ ರಸ್ತೆಗೆ ರಾಯಲ್ ಇನ್ ಹೋಟೆಲ್ವರೆಗೂ ಹೆಸರಿಡೋಕ್ಕೆ ಅಂತ ಹೊರಟಿದ್ದಾರೆ. ಆ ರಸ್ತೆಯಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು. ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು. ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು. ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು KRS ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆಗಿನ ಮಾಜಿ MLA ದಿವಂಗತ ವಾಸಣ್ಣವರ ಕೊಡುಗೆ ದೊಡ್ಡದಿದೆ. ಸಿದ್ದರಾಮಯ್ಯ ಸಾಹೇಬರು ಒಬ್ಬರು ಮುಖ್ಯಮಂತ್ರಿಯಾಗಿ ಅದಕ್ಕೆ 100 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇವತ್ತು ಒಂದು ಸುಸಜ್ಜಿತವಾದಂಥ 300 ಬೆಡ್ಗಳಿಗಿಂತ ದೊಡ್ಡದಾದಂಥ ಆಸ್ಪತ್ರೆ ಅಲ್ಲಿ ನಿರ್ಮಾಣ ಆಗಿದೆ. ಬಡಬಗರಿಗೆ ಅದರಿಂದ ತುಂಬ ಅನುಕೂಲಗಳಾಗ್ತಾಯಿದೆ. ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. KR ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಅದೇ KRS ರಸ್ತೆಯಲ್ಲಿ 127 ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ. ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. 40 ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಅವರ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಯಾರು ತಕರಾರು ಎತ್ತಿತಾ ಇದ್ದಾರೆ ಅಂತಂದರೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಆಗುತ್ತೆ. ಸಾಧಕರು ಏನು BJP ಅವರು, JDS ಅವರು ಹಾಗೇ ಇರಬೇಕು ಅಂತಿಲ್ಲ. ಕಾಂಗ್ರೆಸ್ನಲ್ಲೂ ಸಾಧಕರು ಇದ್ದಾರೆ. ಈಗ SM ಕೃಷ್ಣ ಅವರನ್ನು ಪಕ್ಷಾತೀತವಾಗಿ ನಾವು ಒಪ್ಕೊಂಡಿದ್ದೀವಿ. JH ಪಟೇಲ್ರನ್ನು ಕೂಡ ಒಪ್ಕೊಂಡಿದ್ದೀವಿ, ವೀರೇಂದ್ರ ಪಾಟೀಲ್ರನ್ನ ಒಪ್ಕೊಂಡಿದ್ದೀವಿ, HM ಚನ್ನಬಸಪ್ಪನವ್ರನ್ನ ಒಪ್ಕೊಂಡಿದ್ದೀವಿ, ನಿಜಲಿಂಗಪ್ಪನವ್ರನ್ನ ಒಪ್ಕೊಂಡಿದ್ದೀವಿ. ನಾವು ಒಳ್ಳೆ ಅದ್ಭುತವಾದಂಥ ಕೆಲಸವನ್ನು ಮಾಡಿದಂಥವ್ರು ಅವರೆಲ್ಲ. HD ದೇವೇಗೌಡರನ್ನ ಒಪ್ಕೊಂಡಿದ್ದೀವಿ, ನೀರಾವರಿ ವಿಷಯದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದಂಥವ್ರು. ಈ ಅವರ ಸಾಧನೆಗಳನ್ನು ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲಿಗೆ ಹೆಸರಿಡಬೇಕಾದ್ರೆ
ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನು ಯಾರೂ ತೋರೋದು ಬೇಡ ಅಂತ ನನ್ನ ಭಾವನೆ. ರಾಜಕಾರಣವನ್ನು ಬದಿಗಿಟ್ಟು ಒಬ್ಬ ವ್ಯಕ್ತಿಗೆ ಗೌರವ ಕೊಡುವಂಥ ವಿಚಾರದಲ್ಲಿ ಈ ಸಂಕುಚಿತ ಮನೋಭಾವನೆ ಬೇಡ ಅನ್ನೋದು ನನ್ನ ಭಾವನೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.